ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ, ಇಡೀ ದೇಶದಲ್ಲಿ ಡ್ರಗ್ಸ್ ಕುರಿತು ಜಾಗೃತಿ ಮೂಡಿಸುತ್ತಿದ್ದೇವೆ. ರಾಜ್ಯ ಜಿಲ್ಲೆ ಸೇರಿದಂತೆ ಹಳ್ಳಿಗಳಲ್ಲೂ ಕೂಡ ಜಾಗೃತಿ ಮಾಡಲು ತೀರ್ಮಾನ. ಯಾವ ಸರ್ಕಾರ ಬಂದರೂ ಕೂಡ ನಿಯಂತ್ರಣ ಆಗ್ತಿಲ್ಲ. ಅದಕ್ಕೆ ಜಾಗೃತಿ ಮಾಡುವ ಮೂಲಕ ಕಡಿಮೆ ಮಾಡಲು ಪ್ರಯತ್ನ ಮಾಡುತ್ತಿದ್ದೇವೆ. ಡ್ರಗ್ಸ್ ತೆಗೆದುಕೊಳ್ಳಲು ನಾನಾ ರೀತಿ ದಾರಿಯನ್ನ ಹುಡುಕ್ತಿದ್ದಾರೆ. ಔಷಧ ಮಾತ್ರೆಗಳನ್ನ ತೆಗೆದುಕೊಳ್ಳುವ ಮೂಲಕ ಇನ್ನೂ ಅನೇಕ ದಾರಿಯನ್ನ ಹುಡುಕಿಕೊಳ್ಳುತ್ತಿದ್ದಾರೆ. ಹೊರಗಿನಿಂದ ಡ್ರಗ್ಸ್ ಗಾಂಜಾ ಬರುತ್ತಿದೆ ಎಂದು ಬೆಳಗಾವಿ ಉಸ್ತುವಾರಿ ಮಂತ್ರಿಗಳಾದ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಇವತ್ತು ಇಡೀ ದೇಶ ರಾಜ್ಯದಲ್ಲಿ 10 ತಿಂಗಳವರೆಗೆ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಮತ್ತು ತಾಲೂಕು ಮಟ್ಟಗಳಲ್ಲಿ ನಶಾಮುಕ್ತ ಡ್ರಗ್ಸ್ ಫ್ರೀ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು. ಈ ಕಾರ್ಯಕ್ರಮದ ಮೂಲಕ ಜನರಲ್ಲಿ, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ, ಯಂಗ್ ಏಜರ್ಸ್ಗೆ ಅವೇರ್ನೆಸ್ ಕೊಡುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ವಿರುದ್ಧ ಶಾಸಕರಾದ ರಾಜು ಸೇಠ್ ಅವರೇ, ಜಿಲ್ಲಾಧಿಕಾರಿಗಳೇ, ಕಮಿಷನರ್ ಅವರೇ, SP ಅವರೇ, ನಿಮ್ಮ PC-ಗಳೇ, ಪ್ರೊಫೆಷನರಿ IAS ಅಧಿಕಾರಿಗಳೇ, ಎಲ್ಲ ಆತ್ಮೀಯ ಬಂಧುಗಳೇ, ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂಥ ವಿದ್ಯಾರ್ಥಿಗಳೇ, ಕ್ಷೇತ್ರ ಬಗ್ಗೆ ನಿಮಗೂ ಕೂಡ ಅರಿವಿದೆ ಅಂತ ನಾವು ಭಾವಿಸ್ತಾ ಇದ್ವಿ. ಈಗಾಗಲೇ ನಮ್ಮ SP ಅವರು, ಕಮಿಷನರ್ ಅವರು, DC ಅವರು ಹೇಳುವಂತ ಪ್ರಯತ್ನ ಮಾಡಿದ್ದಾರೆ. ಇದು ಯುವ ಜನಾಂಗವನ್ನ ಕಟ್ಟಿ ಹಾಕೊಂತ ಒಂದು ವ್ಯವಸ್ಥೆ. ಈಗಾಗಲೇ ನಿಮ್ಮ ಭಾಷೆ ಮಾಡಿದ್ರೆ ಬಹುಶಃ ಓಲ್ಡನ್ ಏಜ್ ಅಲ್ಲಿ ಇಲ್ಲ, ಇದು ಯಂಗರ್ ಏಜ್ ಅಲ್ಲಿ ಇದೆ ಅಂತ ಒಳ್ಳೆ ಹಳೆ ಟಾರ್ಗೆಟ್ ಮಾಡಲ್ಲ, ಯೂತ್ಸ್ ಮಾತ್ರ. ಅದು ಇತ್ತಿತ್ತಲಾಗಿ ತಾಲೂಕಾ ಹಳ್ಳಿಯಲ್ಲಿ ಕೂಡ ಇದು ವ್ಯಾಪಕವಾಗಿ ಹರಡ್ತಾ ಇದೆ. 8, 9, 10 ವರ್ಷದವ್ರು ಕೂಡ ಇವತ್ತು ಈ ಗಾಂಜಾ ಇರ್ಬೋದು, ಡ್ರಗ್ಸ್ ಇರ್ಬೋದು, ಇದರಲ್ಲಿ ಪಾಲ್ಗೊಳ್ಳೋದ್ರಿಂದ ಬಹುಶಃ ಅವರು ಕುಟುಂಬಕ್ಕೆ, ವ್ಯಕ್ತಿಗತವಾಗಿ ಅವರು ಕೂಡ ಬಹಳಷ್ಟು ಹಾನಿಯನ್ನಾಗ್ತದೆ ಮತ್ತು ದೇಶಕ್ಕೆ ಕೂಡ ಇದು ಬಹಳ ದೊಡ್ಡ ಸವಾಲಾಗಿದೆ. ಇದನ್ನ ಬಂದ್ ಮಾಡಲಿಕ್ಕೆ ಅಥವಾ ಪ್ರಿವೆಂಟ್ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳು ಕೂಡ ಇಲ್ಲಿವರೆಗೆ ಯಶಸ್ವಿಯಾಗಿಲ್ಲ. ಎಲ್ಲ ಮಾಫಿಯಾಗಳಿದೆ, ಡ್ರಗ್ಸ್ ಮಾಫಿಯಾ ಕೂಡ ಇದೆ, ಜಗತ್ತಿನಲ್ಲೇ ಇದೆ. ದೊಡ್ಡ ಅಮೆರಿಕ ಕೂಡ ಇವತ್ತು, ಮೆಕ್ಸಿಕೋ ಕೂಡ ದಿನನಿತ್ಯ ಹೋರಾಟ, ಡೈಲಿ ಅಂತ ದೊಡ್ಡ ದೇಶ ಇದ್ರೂ ಕೂಡ ಇವತ್ತು ಹೆಚ್ಚು ಬರೋದು ಮೆಕ್ಸಿಕೋದಿಂದ ಅಮೆರಿಕಾಗೆ ದೊಡ್ಡ ಪ್ರಮಾಣದಲ್ಲಿ ಸಪ್ಲೈ ಆಗ್ತಾ ಇದೆ. ನಮಗೂ ಕೂಡ ವಿಶೇಷವಾಗಿ ಅಫ್ಘಾನಿಸ್ತಾನದಿಂದ ಹೆಚ್ಚು ಬರ್ತಾ ಇದೆ. ಇತ್ತಿತ್ತಲಾಗಿ ಹೆಚ್ಚು ನಾರ್ತ್ ಈಸ್ಟ್ ಕಡೆಯಿಂದ ಮ್ಯಾನ್ಮಾರ್, ಬರ್ಮಾದಿಂದ ಬರ್ತದೆ, ನೇಪಾಳದಿಂದ ಬರ್ತದೆ. ಸೋರ್ಸ್ ಭಾಳ ಇದೆ, ಭಾಳ ಸೋರ್ಸ್ ಇದೆ. ಯಾಕಂದ್ರೆ ಅದು ಬಾಕ್ಲಿ ಒಂದ್ಸಾರಿ ಅವನೇನಾದ್ರೂ ಸಪ್ಲೈ ಮಾಡಿಬಿಟ್ರೆ 1 ವರ್ಷ ಏನೋ ಮಾಡೋ ಅವಶ್ಯಕತೆ ಇಲ್ಲ. ಹೀಗಾಗಿ ಭಾಳ ಜನ ರಿಸ್ಕ್ ಹೋಗ್ತಾರೆ, ಪ್ಲೇನಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಬೇರೆ ಬೇರೆ ಮೂಲಗಳಿಂದ ತರಲಿಕ್ಕೆ ಮಾಡ್ತಾರೆ. ಅದು ಈಗಾಗಲೇ ನಮ್ಮ ಹಳ್ಳಿ ಮಠ ಹುಟ್ಟಿದೆ. ಹಳ್ಳಿಯಿಂದ ನಾವು ಮುಕ್ತ ಮಾಡಬೇಕಾಗಿದೆ, ಅರ್ಬನ್ ಸಿಟಿಗಳನ್ನು ಮುಕ್ತ ಮಾಡಬೇಕಾಗಿದೆ. ಅದಕ್ಕೆ ಹೇಳಿದಂಗೆ ವಿಲ್ ಪವರ್ ಭಾಳ ಬೇಕು. ವಿಲ್ ಪವರ್ ಯಾರಿಗಿದೆ ಅದು ಅವ್ರು ಮಾತ್ರ ಇದರಿಂದ ದೂರ ಇರ್ತಾರೆ. ವಿಲ್ ಪವರ್ ನೀವೇ ಜನರೇಟ್ ಮಾಡ್ಕೋಬೇಕು. ಇದು ಯಾರೋ ಇಲ್ಲಿ ಅಂಗಡಿಯಲ್ಲಿ ಸಿಗೋದಿಲ್ಲ. ವಿಲ್ ಪವರನ್ನು ನೀವೇ ಆವಿಷ್ಕಾರಿಗಳು. ಒಬ್ಬ ಸಂತ, ಒಬ್ಬ ಸನ್ಯಾಸಿ ಹಂಗೆ ತನ್ನ ಜೀವನವನ್ನ ಗಟ್ಟಿಯಾಗಿಗೊಳಿಸ್ತಾನೆ, ಹಂಗೆ ವಿಲ್ ಪವರ್ ಯಾರಿಗಿದೆ ಅವ್ರ ಜೀವನಕ್ಕೆ ಅವರು ಕೂಡ ಸೋಲನ್ನು ಕೊಡ್ಲಿಕ್ಕೆ ಆಗೋಲ್ಲ. ಯಾವುದೇ ಸವಾಲುಗಳನ್ನು ಕೂಡ ಅದನ್ನ ಸಮರ್ಥವಾಗಿ ಎದುರಿಸ್ತಾರೆ. ಅದಕ್ಕಾಗಿ ವಿಲ್ ಪವರ್ನ ನೀವೇ ಅದನ್ನ ಜನರೇಟ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಅದು ಮಾಡುವಂಥ ಪ್ರಯತ್ನ ಮಾಡಿ, ನಮ್ಮ SP ಅವರು ಹೇಳ್ದಂಗೆ ಇದು ಒಂದು ದೇಶ ಮಧ್ಯೆ ಇರುವಂಥ ಒಂದು ಸಂಘರ್ಷದ. 1980ರಲ್ಲಿ ಟೆರರಿಸ್ಟ್ ಮಾಡಿದ್ರು ಪಂಜಾಬ್ನಲ್ಲಿ, ಅದು ಸಕ್ಸಸ್ ಆಗಲಿಲ್ಲ. ಒಂದು 10 ವರ್ಷ ನಡೀತು, ಮತ್ತೆ ಕ್ಲೋಸ್ ಆಯಿತು. ಕಾಶ್ಮೀರಕ್ಕೆ ಹೋಯಿತು, ಅಲ್ಲಿ ಕೂಡ ಕ್ಲೋಸ್ ಆಯಿತು. ಅತ್ಯಂತ ಯಾವುದೇ ಡ್ಯಾಮೇಜ್ ಇಲ್ಲದೆ ಇನ್ನೊಂದು ದೇಶನ ಡ್ಯಾಮೇಜ್ ಮಾಡುವಂಥ ಒಂದು
ವ್ಯವಸ್ಥಿತ ಸಂಚು. ಹೀಗಾಗಿ ಇದನ್ನು ನಾವೆಲ್ಲ ನಿಯಂತ್ರಣ ಮಾಡಲಿಕ್ಕೆ ನಮ್ಮದೇ ಅಂತ ಬೇರೆ ಬೇರೆ ವ್ಯವಸ್ಥೆಗಳನ್ನು, ಕಾನೂನುಗಳನ್ನು ರೂಪಿಸ್ಕೊಳ್ಬೇಕು. ಈಗಾಗಲೇ ಕ್ರಮ ಇದೆ ಅದರಲ್ಲಿ. ಇಲ್ಲೇ ಬಹುಶಃ ಹೋಗೋಣ ಭಾಳ ಸ್ಟ್ರಿಕ್ಟ್ ಆಗಿದೆ ಅದು ಕಾನೂನು. ಸ್ವಲ್ಪ ಡ್ರಗ್ಸ್ ಸಿಕ್ಕರು ಸುಮಾರು 10 ವರ್ಷಕ್ಕಿಂತ ಹೆಚ್ಚು ಅವ್ರನ್ನ ಡಿಟೇನ್ ಮಾಡುವಂಥ ಕಾನೂನು ಇನ್ನೂ ಹೇಳ್ದಂಗೆ ಭಾಳಷ್ಟು ಕಠಿಣ ಬೇಕು. ಪ್ಲಸ್ ನಾವು ಕೂಡ ಸ್ವಂತ ಜಾಗೃತಿ ಆಗಬೇಕು. ಸ್ವಂತ ನಾವೇ ಆದರೆ ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ವಿಶೇಷವಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಇರ್ಬೋದು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಹುಶಃ ಇಡೀ ದೇಶದಲ್ಲೇ ಮಾಡ್ತಿದ್ದಾರೆ. ಈ ವರ್ಷ ಕೂಡ ಬಹಳಷ್ಟು ಮುಖ್ಯಮಂತ್ರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದಕ್ಕಾಗಿ ದೇಶಕ್ಕಿಂತಲೂ ನಾವು ಇದಕ್ಕೆ ಹೆಚ್ಚು ಪಾರ್ಟಿಸಿಪೇಟ್ ಮಾಡಿದ್ರೆ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕೆ ನಮಗೆ ಗೊತ್ತಾಗ್ತೈತಿ ಈಗ ಯಾವ ಕಾಲೇಜಲ್ಲಿ ಯಾರು ಡ್ರಗ್ಸ್ ಯೂಸ್ ಮಾಡ್ತಾರೆ, ಅವ್ರ ಸಪ್ಲೈ ಯಾರು ಮಾಡ್ತಾರೆ ಅಂತ ಬಹುಶಃ ಪೊಲೀಸ್ಗಿಂತನೂ ಸರ್ಕಾರಕ್ಕಿಂತನೂ ಇಲ್ಲಿ ನಿಮಗೆ ಹೆಚ್ಚು ಮೊದಲನೇ ಇಂಡಿಕೇಶನ್ ಬರ್ತದೆ, ಸಾಧ್ಯ ಆಗ್ತದೆ. ಅದನ್ನು ಅವ್ರು ಹೇಳಿದ್ದಾರೆ ವೆಬ್ಸೈಟ್ನಲ್ಲಿ ಎರಡೂ ಇದೆ, SP ಅವ್ರದ್ದು ಇದೆ, ಕಮಿಷನರ್ ಅವರು ಕೂಡ ವೆಬ್ಸೈಟ್ನಲ್ಲಿ ನೀವು ಮಾಹಿತಿ ಕೊಟ್ಟರೆ ಖಂಡಿತವಾಗಿ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ.